ಹಲೋ ಪರೀಕ್ಷೆಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಾ? ಓದ್ತಾ ಇದ್ದೀರಾ? ಹಾಗಿದ್ರೆ ಏನು ಓದಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ನಿಮ್ಗೆ ಏನಾದರೂ ಹೇಗೆ ಓದಬೇಕು ಮೇಡಮ್ ಅಂತ ಹೇಳಿ ಏನಾದರೂ ಟಿಪ್ಸ್ ಬೇಕಾಗಿದ್ದರೆ ನೀವೇನು ಮಾಡಿ ಅಂದರೆ ನನಗೆ ಕ್ವಶನನ್ನು ಕಳಿಸಿ, ನಾನು ನಿಮಗೆ ಆನ್ಸರನ್ನು ಕಳಿಸ್ತೀನಿ. ಆದರೂ ಕೂಡ ನಾನು ಸುಮ್ಮನೆ ಒಂದು ಟಿಪ್ಸ್ ಕೊಡಲಾ ನಿಮಗೆ? ಓಕೆ, ನೀವು ಯಾವಾಗಲೂ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ 1 ಗಂಟೆ ಅಥವಾ 2 ಗಂಟೆ ಮುಂಚೆ ಏನು ಮಾಡಬೇಕು ಅಂದರೆ ನಿಮ್ಮ ಎಲ್ಲ ಸಾಮಗ್ರಿಗಳು, ಅಂದರೆ ನೀವು ಏನಾದರೂ ಪೆನ್ನು ಪೆನ್ಸಿಲು ಎಲ್ಲ ಚೆಕ್ ಮಾಡ್ಕೊಳ್ಳೋದಿರುತ್ತಲ್ಲ, ಎರಡು ಗಂಟೆ ದೂರ ಇದ್ದರೆ 1 ಗಂಟೆ ಮುಂಚೆನೇ ನೀವು ಹೋಗಿ ಅಲ್ಲಿ ತಲುಪ್ತೀರಲ್ವ, ಅದಕ್ಕೆ 2 ಗಂಟೆ ಮುಂಚೆ ಎಲ್ಲ ನೋಡಿ ಸರಿಯಾಗಿ ಇಟ್ಕೋಬೇಕು. ಇಲ್ಲ ನಿಮ್ಗೇನಾದರೂ ಇಲ್ಲ ಮ್ಯಾಮ್ ನಾನು ಹಿಂದಿನ ದಿವಸನೇ ಮಾಡಿ ಇಟ್ಕೋತೀನಿ ಅಂದರೆ ವೆಲ್ ಆ್ಯಂಡ್ ಗುಡ್, ತುಂಬ ಬೆಸ್ಟ್ ಮಕ್ಕಳೇ. ಏನು ಮಾಡಬೇಕು, 2 ಅಥವಾ 3 ಪೆನ್ನುಗಳು, ಪೆನ್ಸಿಲ್ಲು, ಇರೇಸರು ಅಥವಾ ನೀವು ಏನಂತಿದ್ದೀರಾ ನಿಮ್ಮ ಶಾರ್ಪ್ನರು ಎಲ್ಲ ಸಾಮಗ್ರಿಗಳನ್ನು, ಪ್ಯಾಡು, ನೀವು ಒಂದು ಟ್ರಾನ್ಸ್ಪರೆಂಟ್ ಪ್ಯಾಡ್ ಇಟ್ಕೋಬೇಕು, ಟ್ರಾನ್ಸ್ಪರೆಂಟ್ ಪೌಚ್ ಇಟ್ಕೋಬೇಕು, ಆ ಥರ ನೀವು ಇಟ್ಕೋಬೇಕು ಮಕ್ಕಳೇ. ಸರಿನಾ? ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕಲ್ವಾ? ನೋಡಿ, ನಾವೇನು ಮಾಡ್ತೀವಿ, ಸುಮ್ಮನೆ ಮುಖ ತೊಳ್ಕೊಳ್ದೆ ಏನು ಮಾಡ್ಕೊಳ್ದೆ ಬಂದು ನಿಂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಚೆನ್ನಾಗಿರಲ್ಲ. ಅದಕ್ಕೆ ಏನು ಮಾಡ್ತೀವಿ, ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಅಲಂಕಾರ ಮಾಡ್ಕೋತೀವಲ್ವಾ? ಏನು ಅಲಂಕಾರ ಮಾಡ್ಕೋತೀವಿ ನಾವು? ಚೆನ್ನಾಗಿ ಮುಖ ತೊಳ್ಕೊತೀವಿ, ಬೊಟ್ಟಿಟ್ಕೋತೀವಿ, ಬಳೆ ಹಾಕೋತೀವಿ. ಹುಡುಗರಾಗಿದ್ದರೆ ಮುಖ ತೊಳ್ಕೊಂಡು ಕ್ಲೀನಾಗಿ ಇರ್ತಾರಲ್ವಾ? ಈ ಥರ ನಾವು ಏನು ಮಾಡ್ತೀವಿ, ಅಲಂಕಾರ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಓಕೆ, ಆ ಅಲಂಕಾರಗಳನ್ನು ನಾವೇನು ಮಾಡ್ತೀವಿ ಅಂದರೆ ಬರೀ ನಮಗಷ್ಟೇ ಮಾಡ್ಕೊಳ್ಳಲ್ಲ, ನಾವು ಭಾಷೆಯನ್ನು ಬರಿಬೇಕಾದ್ರೆ ಭಾಷೆಗೆ ಕೂಡ ಅಲಂಕಾರ ಮಾಡ್ತೀವಿ. ಅಂಥ ಭಾಷಾ ಶೈಲಿಯ ಅಲಂಕಾರವನ್ನೇ ಇವತ್ತು ನೋಡೋಣ ಇಂದಿನ ತರಗತಿಯಲ್ಲಿ. ಬನ್ನಿ ಮಕ್ಕಳೇ, ಮತ್ತೊಮ್ಮೆ ನಾನು ನನ್ನ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬನ್ನಿ, ನಾವು ಇವತ್ತಿನ ದಿನದಲ್ಲಿ ನಾವು ಅಲಂಕಾರ ಅನ್ನುವಂಥ ಒಂದು ಟಾಪಿಕನ್ನು ನೋಡೋಣ. ಓಕೆ, ಯಾವುದಪ್ಪ ಘಟಕ ಅಂತ ಹೇಳಿದಾಗ ಅಲಂಕಾರ ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಹಾಗಿದ್ರೆ ಅಲಂಕಾರ ಅಂದರೆ ಏನು ಅಂತ ಹೇಳಿ ನಿಮಗೆ ಕ್ವಶನ್ ಬರುತ್ತೆ ಅಲ್ವಾ? ಇಲ್ಲಿ ನೋಡಿ, ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಕಿವಿಗೆ ತಂಪಾಗೋ ಥರ, ಇಂಪಾಗೋ ಥರ ಏನು ಮಾಡ್ತೀನಿ, ಶಬ್ದಗಳ ಸಮೂಹವನ್ನು ಬಳಸ್ತೀನಿ. ಅದನ್ನೇ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅಲಂಕಾರ ಅಂತ ಹೇಳ್ತೀವಿ. ಹೇಗಿರುತ್ತೆ ಮ್ಯಾಮ್ ಅಂತ ಹೇಳಿದಾಗ ನೀವು ನೋಡಿರ್ತೀರಾ, ಆದರೆ ಇದೇ ಅಲಂಕಾರ ಅಂತ ಹೇಳಿ ನಿಮ್ಗೆ ಗೊತ್ತಿರಲ್ಲ ಅಲ್ವಾ? ಹಾಗಿದ್ರೆ ನೋಡೋಣ, ಕಾವ್ಯದ ಸೊಬಗನ್ನು ಹೆಚ್ಚಿಸ್ಲಿಕ್ಕೆ ನಾವೇನು ಮಾಡ್ತೀವಿ, ಕವಿಗಳು ಏನು ಮಾಡ್ತಾರೆ, ಅಲಂಕಾರಗಳನ್ನು ಬಳಸ್ತಾರೆ ಅಂತ ಹೇಳ್ತೀವಿ. ಕೃತಿಕಾರರು ಕಾವ್ಯದಲ್ಲಿ ಎಲ್ಲ ಕಡೆ ನಾವೇನು ಮಾಡ್ತೀವಿ, ಅಲಂಕಾರಗಳನ್ನು ಬಳಸ್ತೀವಿ. ಏನು ಮ್ಯಾಮ್ ಬರೀ ಕಾವ್ಯಗಳಲ್ಲಿ ಮಾತ್ರ ಬಳಸ್ತೀವಾ ಅಂತ ಹೇಳ್ಬೋದು. ನಾನು ಕಾವ್ಯಗಳಲ್ಲಿ ಯಾವ ಅಲಂಕಾರಗಳನ್ನು ಬಳಸ್ತೀವಿ ಅಂತ ಹೇಳ್ತೀನಿ. ಹಾಗೆ ನಾವು ಗದ್ಯದಲ್ಲೂ ಕೂಡ ಕೆಲವೊಂದು ಏನು ಮಾಡ್ತೀವಿ, ಭಾಷಾ ಶೈಲಿಯನ್ನು ಬಳಸ್ತೀವಿ, ಅದನ್ನು ಕೂಡ ಹೇಳ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಅಲಂಕಾರಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ 2 ವಿಧವನ್ನು ಮಾಡ್ತೀವಿ. ಒಂದು ಶಬ್ದಾಲಂಕಾರ ಅಂತ ಮಾಡ್ತೀವಿ, ಒಂದು ಅರ್ಥಾಲಂಕಾರ. ಅಂದರೆ ಶಬ್ದಗಳ ಚಮತ್ಕಾರದಿಂದ ಶಬ್ದಗಳ ಸೊಬಗನ್ನು ಹೆಚ್ಚಿಸುವಂಥ, ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ನಾವು ಶಬ್ದಾಲಂಕಾರ ಅಂದರೆ ಶಬ್ದಗಳನ್ನು ಬಳಸಿ ಅಲಂಕಾರವನ್ನು ಮಾಡಿದರೆ ಶಬ್ದಾಲಂಕಾರ. ಅಂದರೆ ಅರ್ಥಗಳನ್ನು ಒಳಗೊಂಡಂಥ ಅಲಂಕಾರ ಅಂದರೆ ಅರ್ಥಗಳಿಂದ ಒಳಗೊಂಡಂಥದ್ದು, ಅಂದರೆ ಅದರಿಂದ ಕೂಡಿರುವಂಥದ್ದು. ಅದಕ್ಕೆ ನಾವೇನಂತ ಹೇಳ್ತೀವಿ, ಅರ್ಥಾಲಂಕಾರ ಅಂತ ಹೇಳ್ತೀವಿ. ಹಾಗಿದ್ರೆ ಶಬ್ದಾಲಂಕಾರ ಯಾವುದಿದೆ, ಅರ್ಥಾಲಂಕಾರ ಯಾವುದಿದೆ ಅಂತ ಹೇಳಿ ನೋಡೋಣ ಮಕ್ಕಳೇ. ಬೇಕಾದರೆ ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಮಕ್ಕಳೇ, ನಿಮಗೆ ಏನಾದರೂ ಬೇಕು ಅಂದರೆ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿಂದ ಕೂಡ ಬಳಸ್ಕೋಬೋದು. ಇಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ. ಶಬ್ದಾಲಂಕಾರದಲ್ಲಿ ನಾನು ಹೇಳಿದ್ನಲ್ಲ, ಅನುಪ್ರಾಸಗಳನ್ನು ಬಳಸ್ತೀವಿ, ಯಮಕಗಳನ್ನು ಬಳಸ್ತೀವಿ, ಚಿತ್ರಕವಿತ್ವ ಅಂತ ಹೇಳಿ ಬಳಸ್ತೀವಿ. ಓಕೆನಾ? ಹಾಗಿದ್ರೆ ಅನುಪ್ರಾಸದಲ್ಲಿ ಏನು, ಛೇಕ್ರಾನುಪ್ರಾಸ ಮತ್ತು ತಿಥ್ಯಾನುಪ್ರಾಸ ಅಂತ ಹೇಳಿ ಬಳಸ್ತೀವಿ. ಮತ್ತು ಚಿತ್ರಕವಿತ್ವದಲ್ಲಿ ಏಕಾಕ್ಷರಿ, ದ್ವಯಾಕ್ಷರಿ, ತ್ರಯಾಕ್ಷರಿ ಅಂತ ಹೇಳಿ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿ ಮೇಡಮ್ ಅಂತ ಹೇಳಿ ನಿಮ್ಗೆ ಬರುತ್ತೆ ಕ್ವಶನು. ಅವಾಗ ನಾನು ಯಾವ್ಯಾವುದ್ರಲ್ಲಿ ಬರುತ್ತೆ ಅದನ್ನು ನಿಮ್ಗೆ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಮಕ್ಕಳೇ, ಯಾಕಂದರೆ ನಿಮ್ಗೆ ತುಂಬ ದೊಡ್ಡದಾದ ಟಾಪಿಕ್ ಇದು, ಅದಕ್ಕೋಸ್ಕರ. ಇಲ್ಲಿ ನಾವು ಅರ್ಥಾಲಂಕಾರಗಳನ್ನು ನಾವು ಹೆಚ್ಚು ನೀವು ನೋಡಿರ್ತೀರ ಕಾವ್ಯಗಳಲ್ಲಿ. ಈಗ ನಿಮಗೆ ಕುಮಾರವ್ಯಾಸ ಅವ್ರ ಪದ್ಯ ಬಂದಿತ್ತಲ್ವ ನಿಟ್ಟೋಟದಲ್ಲಿ, ಅದರಲ್ಲಿ ಕೂಡ ನಾವೇನು ಮಾಡಿದ್ದೀವಿ, ರೂಪಕ ಅಲಂಕಾರವನ್ನು ಬಳಸಿದ್ದೀವಿ ಅಲ್ವಾ? ಹಾಗಿದ್ರೆ ನಾವು ಅಲಂಕಾರಗಳನ್ನು ಏನು ಮಾಡ್ತೀವಿ, ಉಪಮಾ,
ರೂಪಕ, ದೃಷ್ಟಾಂತ, ಅರ್ಥಾಂತರ, ನ್ಯಾಸಾಲಂಕಾರ ಮತ್ತು ಶ್ಲೇಷಾಲಂಕಾರ, ಉತ್ಪ್ರೇಕ್ಷಾಲಂಕಾರಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು 6 ಇದೆಯಾ, 6 ಅಲಂಕಾರಗಳು, ಇವು ಅರ್ಥಾಲಂಕಾರಗಳು ಅಂತ ಹೇಳ್ತೀವಿ. ಈ 6 ಅಲಂಕಾರಗಳನ್ನು ಅರ್ಥಾಲಂಕಾರಗಳು. ಇದರ ಕಾವ್ಯಗಳಲ್ಲಿ ಹೆಚ್ಚು ನೋಡಿರ್ತೀರ. ಅನುಪ್ರಾಸಗಳನ್ನು ನೀವೇನು ಮಾಡಿರ್ತೀವಿ ಅಂದರೆ, ಪ್ರಾಸಗಳು, ಈಗ ಹೊಸಗನ್ನಡ ಪದ್ಯದಲ್ಲಿ ಪ್ರಾಸಗಳು ಬರುತ್ತಲ್ವ, ಅದನ್ನು ಕೂಡ ನೋಡಿರ್ತೀರ. ಇಲ್ಲಿ ಏಕಾಕ್ಷರಿ, ದ್ವಯಾಕ್ಷರಿ, ತ್ರಯಾಕ್ಷರಿ ಅಂತ ಹೇಳಿದ್ರೆ ಇದು ಚಿತ್ರಕವಿತ್ವ ಅಂತ ಹೇಳಿ ಬರುತ್ತೆ. ಓಕೆ, ಅದೊಂದು ಭಾಗ ಬರುತ್ತೆ, ಅವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಏನಂದರೆ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥನ್ಯಾಸ, ಇಲ್ಲಿ ನೋಡಿ ಅರ್ಥ ಅಂತರನ್ಯಾಸಾಲಂಕಾರ ಅಂತ ಹೇಳಿದೆ. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಶ್ಲೇಷಾಲಂಕಾರ, ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿ ಬರುತ್ತೆ. ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಉಪಮಾ ಅಲಂಕಾರ ಅಂದರೆ 2 ವಸ್ತುಗಳನ್ನು ಹೋಲಿಸಿ ಹೇಳೋದಕ್ಕೆ ಉಪಮಾ ಅಲಂಕಾರ ಅಂತ ಹೇಳ್ತೀವಿ. ಹಾಗಿದ್ರೆ ರೂಪಕ ಅಲಂಕಾರಗಳಲ್ಲಿ 2 ವಸ್ತು ಒಂದೇ ಅಂತ ಹೇಳ್ತೀವಿ, ಅದನ್ನು ರೂಪಕ ಅಲಂಕಾರ ಅಂತೀವಿ. ದೃಷ್ಟಾಂತ ಅಂದರೆ ಉದಾಹರಣೆಯನ್ನು ಕೊಟ್ಟು, ಇದ್ರ ಥರ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿವಿಲ್ಲ, ಈ ಥರ ಹೇಳ್ತೀವಿ. ದೃಷ್ಟಾಂತ ಅಂತಂದರೆ ಉದಾಹರಣೆಯನ್ನು ಕೊಟ್ಟು ಹೇಳುವಂಥ ಅಲಂಕಾರವನ್ನು ದೃಷ್ಟಾಂತ ಅಲಂಕಾರ ಅಂತೇಳಿ. ಅರ್ಥಾಂತರ ನ್ಯಾಸ ಅಂದರೆ ಅರ್ಥದ ವ್ಯತ್ಯಾಸವನ್ನು ತಿಳಿಸುವಂಥ ಅಲಂಕಾರವನ್ನು ಅರ್ಥಾಂತರ ನ್ಯಾಸ ಅಲಂಕಾರ ಅಂತೇಳಿ. ಶ್ಲೇಷ ಅಲಂಕಾರ ಅಂದರೆ ಆ ಅಲಂಕಾರ ಉಪಮಾ ಥರನೇ ಇರುತ್ತೆ, ಆದರೆ ಸ್ವಲ್ಪ ಬದಲಾವಣೆ ಇರುತ್ತೆ. ಈಗ ಉತ್ಪ್ರೇಕ್ಷ ಅಲಂಕಾರ ಅಂದರೆ ತುಂಬ ಹೊಗಳಿ ಹೇಳುವಂಥ ಅಲಂಕಾರವನ್ನು ಉತ್ಪ್ರೇಕ್ಷ ಅಲಂಕಾರಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಒಂದೊಂದಾಗೆ ನೋಡೋಣ ಮಕ್ಕಳೇ. ಉಪಮಾ ಅಲಂಕಾರ ಅಂದರೆ ಏನು ಅಂತ ಹೇಳ್ತೀವಿ. 2 ವಸ್ತುಗಳನ್ನು ನಾವು ಹೋಲಿಸಿ ಹೇಳ್ತೀವಿ. ಉಪಮಾನ, ಉಪಮೇಯ ಅಂತ ಇರುತ್ತೆ, ಮತ್ತು ಅದರಲ್ಲಿ ಸಮಾನ ಧರ್ಮ ಇರುತ್ತೆ, ಮತ್ತು ಉಪಮಾವಾಚಕ ಪದ ಇರುತ್ತೆ. ಈ 4 ಅಂಶಗಳಿಂದ ಕೂಡಿದಂಥದ್ದಕ್ಕೆ ಉಪಮಾ ಅಲಂಕಾರ. ಏನು ಮ್ಯಾಮ್ ಉಪಮಾನ ಅಂದ್ರೇನು, ಉಪಮೇಯ ಅಂದರೆ ಏನು ಅಂತ ಹೇಳ್ತೀರಿ. 2 ವಸ್ತು ಇರುತ್ತೆ. ಈಗ ನಾವು ಏನು ಮಾಡ್ತೀವಿ, ಅವ್ರ ಮುಖ ಚಂದ್ರನಂತಿದೆ, ಅವಳ ಮುಖ ಚಂದ್ರನಂತಿದೆ ಅಂತಿದೆ. ನಾವು ಏನು ಮಾಡ್ತೀವಿ, ಅವಳ ಮುಖವನ್ನು ಯಾರಿಗೆ ಹೋಲಿಸಿದ್ದೀವಿ, ಚಂದ್ರನಿಗೆ ಹೋಲಿಸಿದ್ದೀವಿ. ಅವಳ ಮುಖ, ಅವಳು ಅನ್ನೋದು ಯಾರು, ಉಪಮಾನ. ಉಪಮೇಯ ಚಂದ್ರ ಆಗಿರ್ತಾನೆ, ಚಂದ್ರ ಯಾರು ಅಂತ ಹೇಳಿ. ಆಮೇಲೆ ಸಮಾನ ಧರ್ಮ ಅಂದರೆ ಅವರಿಬ್ಬರು ಮುಖ ಚಂದ ಇದೆ, ಚಂದವಾದ ಗುಣವನ್ನು ಹೇಳ್ತಾ ಇದ್ದೀವಿ. ಉಪಮಾವಾಚಕ ಪದ ಅಂದರೆ ಅಂತೆ ಅಂತೆಲ್ಲ ಬರುತ್ತೆ. ಹಾಗಿದ್ರೆ ಉದಾಹರಣೆಗಳನ್ನು ನೋಡೋಣ ಮಕ್ಕಳೇ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಉಪಮೇಯ, ಉಪಮಾನ ಮತ್ತು ಸಮಾನ ಧರ್ಮ, ಉಪಮಾವಾಚಕ ಪದ ಅಂತ ಬರುತ್ತೆ. ಹಾಗಾದರೆ ಉಪಮೇಯ ಅಂದ್ರೇನು, ವರ್ಣಿಸಲ್ಪಡುವುದು ಅಂತ. ಇಲ್ಲಿ ನೀವು ಏನಪ್ಪ ಅಂತ ಹೇಳಿ ತುಂಬ ಜಾಸ್ತಿ ಇದು ಮಾಡ್ಕೊಳ್ಳಿ. ಯಾವುದು ವರ್ಣಿಸಲ್ಪಡುತ್ತದೆ, ವರ್ಣ್ಯ ಆಗಿರುತ್ತೆ, ಅದನ್ನು ಉಪಮೇಯ ಅಂತ ಹೇಳಿದ್ರೆ ಈಗಲೇ ಹೇಳಿದ್ನಲ್ಲ, ಯಾವ ವಸ್ತುವನ್ನು ಹೇಳ್ತೀವಿ ಅಂತ ಹೇಳಿ. ಸಮಾನ ಧರ್ಮ ಅಂದರೆ ಅವೆರಡಲ್ಲಿರುವಂಥ ಹೋಲಿಕೆ. ಮತ್ತು ಇಲ್ಲಿ ಅಂತೆ, ಓಳ್, ಮತ್ತು ನೀವು ಅನೇಕ ರೀತಿಯ ಪದಗಳನ್ನು ಬಳಸಿರ್ತೀವಿ ನಾವು, ಹಾಗೆ, ಅಂದದಿ ಅಂತೆಲ್ಲ ಬಳಸಿರ್ತೀವಿ. ಈ ಓಲ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಬರುತ್ತೆ. ಇದು ಹಳೆಗನ್ನಡದ ಪದ್ಯದಲ್ಲಿ ಬರುತ್ತೆ ಮಕ್ಕಳೇ, ಓಲ್ ಅಂತ ಹೇಳಿ. ಓಕೆ, ಅಂತೆ ಅಂತ ಹೇಳೋದಕ್ಕೆ ಇದನ್ನು. ಈಗ ನಾವು ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಏನಂದರೆ ಇದು ನಿಮ್ಮ ಸಾಮಾನ್ಯವಾಗಿ ಜನಪದ ಗೀತೆಗಳಲ್ಲಿ ನೋಡಿರ್ತೀವಿ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ ಅಂತ ಹೇಳಿದೀವಿ. ಇಲ್ಲಿ ನೋಡಿ, ಅಳುವ ಕಂದ ಅಂದರೆ ಅಳ್ತಾ ಇರುವಂಥ ಮಗುವನ್ನು ಯಾರಿಗೆ, ಹವಳ ಅಂತ ಹೇಳಿದ್ರೆ ಪರ್ಲ್ ಅಂತ ಹೇಳ್ತಿರಲ್ಲ, ಅದು ಆ ಹವಳಕ್ಕೆ ಹೋಲಿಸಿದ್ದಾರೆ. ಹವಳ ಅಂದರೆ ಪರ್ಲ್ ಅಲ್ಲ ಮಕ್ಕಳೇ, ಸಾರಿ, ಕೋರಾಲ್ ಅಂತ ಹೇಳ್ತೀವಲ್ಲ, ಹವಳ ಅಂದರೆ ಕೋರಾಲ್ಗೆ ಹೋಲಿಸಿದ್ದಾರೆ. ಇಲ್ಲಿ ಉಪಮೇಯ ಅಂದರೆ ಏನು, ಯಾವ ವಸ್ತು ಹೊಗಳಿಸ್ಕೋತಾ ಇದೆ, ಆ ಅಳುವ ಕಂದನ ತುಟಿಯನ್ನು. ಉಪಮಾನ ಅಂತ ಹೇಳಿದ್ರೆ ಯಾವ ವಸ್ತುವಿಗೆ ಹೋಲಿಸಿದ್ದೀವಿ ನಾವು, ಹವಳದ ಕುಡಿಗೆ ಅಂತ ಹೇಳಿ. ಇಲ್ಲಿ ಉಪಮಾವಾಚಕ ಪದ ಅಂದರೆ ಹಾಗೆ ಅಂತ ಹೇಳಿದ್ದೀವಲ್ಲ, ಅದು. ಇಲ್ಲಿ ಸಮಾನವಾಗಿರೋದು ಏನಾಗಿದೆ ಅಂತಂದರೆ ಸ್ಪಷ್ಟವಾಗಿಲ್ಲ, ಕೆಂಪಾಗಿರೋದು ಅಂತ ಕೂಡ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ 2 ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನಂತ ಹೇಳಿದ್ರೆ 2 ರೆಡ್ ಆಗಿರುತ್ತೆ, ತುಟಿ ಹೆಂಗಿರುತ್ತೆ, ಕೆಂಪಾಗಿರುತ್ತಲ್ವ, ಅದು ಕೆಂಪಾಗಿರೋದು ಅಂತ ತಗೊಳ್ಳಿ. ಇಲ್ಲಿ ಸಮನ್ವಯಗೊಳಿಸೋದು ಅಂತ ಹೇಳಿದರೆ ನೀವು ಇದನ್ನು ಯಾವ ರೀತಿ ಹೋಲಿಸಲಾಗಿದೆ ಅನ್ನೋದನ್ನು 2 ವಾಕ್ಯದಿಂದ 3 ವಾಕ್ಯದಲ್ಲಿ ಬರೆದ್ರೆ ಅದೇ ಸಮನ್ವಯ ಅಂತ ಹೇಳ್ತೀವಿ. ಈ 4 ಅಂಶಗಳನ್ನು ಬರೆದು ಇದು 2-3 ವಾಕ್ಯ ಬರೆದ್ಬಿಟ್ರೆ ನಿಮಗೆ 3 ಅಂಕದ ಪ್ರಶ್ನೆಯಾಗಿರುತ್ತೆ. ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ, ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಇಬ್ಬರಿಗೂ ಕೂಡ ಇದು ಅಲಂಕಾರ ಬರುವಂಥದ್ದು ಬಂದೇ ಬರುತ್ತೆ. ನಿಮಗೆ ಯಾವುದಾದ್ರೂ ಒಂದು ಬರುತ್ತೆ, ಇದೇ ಬರುತ್ತೆ ಅಲ್ಲ, ಬಂದೇ ಬರುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ.
ಉಪಮಾ ಅಲಂಕಾರದಲ್ಲಿ ಒಂದು ಪೂರ್ಣ ಉಪಮಾ ಅಲಂಕಾರ, ಲುಪ್ತ ಉಪಮಾ ಅಲಂಕಾರ ಅಂತ ಹೇಳಿದ್ರೆ. ಪೂರ್ಣ ಅಂದರೆ ಪೂರ್ಣಗೊಂಡಿರುವಂಥದ್ದು, ಲುಪ್ತ ಅಂದರೆ ಸ್ವಲ್ಪ ಮಿಸ್ಸಿಂಗ್ ಇರುವಂಥದ್ದು ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ ರೂಪಕ ಅಲಂಕಾರ ಅಂತ ತಗೊಂಡಾಗ ಇಲ್ಲಿ ಉಪಮಾನ ಉಪಮೇಯಗಳೆರಡು ಭೇದನೇ ಇರಲ್ಲ, ಅದು ಅದರಂತೆ ಅಂತ ಹೇಳಲ್ಲ, ಅದು ಅದೇ ಆಗಿರುತ್ತೆ ಅಂತ ಹೇಳ್ತೀವಿ. ಅಂಥದಕ್ಕೆ ರೂಪಕ ಅಲಂಕಾರ ಅಂತ ಹೇಳ್ತೀವಿ. ಹಾಗಿದ್ರೆ ಮಕ್ಕಳೇ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಅಂದರೆ ಪುರದ ಅಂತ ಹೇಳಿದರೆ ಊರಿನ, ಪುಣ್ಯವು ಯಾರ ರೂಪದಲ್ಲಿ ಹೋಗ್ತಾ ಇದೆ? ಪುರುಷನ ರೂಪದಲ್ಲಿ ಹೋಗ್ತಾ ಇದೆ ಅಂತ ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ ಮಕ್ಕಳೇ. ಇಲ್ಲಿ ರಾಘವಾಂಕ ಅವರು ಬರೆದಂಥ ಹರಿಶ್ಚಂದ್ರ ಕಾವ್ಯದಲ್ಲಿ ಇದು ಬರುತ್ತೆ. ಪುರದ ಪುಣ್ಯ ಪುರುಷ ರೂಪಿಂದ ಹೋಗ್ತಾ ಇದೆ. ಇಲ್ಲಿ ಉಪಮೇಯ ಹರಿಶ್ಚಂದ್ರ, ಉಪಮಾನ ಪುರದ ಪುಣ್ಯ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಉಪಮಾವಾಚಕ ಪದ ಇರಲ್ಲ. ಇಲ್ಲಿ ಸಮಾನ ಗುಣ ಅಂತ ಹೇಳಿ ಯಾವುದೂ ಇರಲ್ಲ. ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ನೀವು ಅದನ್ನು ಬರಿಬೇಕು. ಇಲ್ಲಿ ಎರಡರಲ್ಲೂ ಅಭೇದ ಇದೆ, ಭೇದನೇ ಇಲ್ಲ ಅಂತ ಹೇಳಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ರೂಪಕ ಅಲಂಕಾರದ್ದು ಎಷ್ಟೊಂದು ನಿಮಗೆ ಉದಾಹರಣೆಗಳು ನಿಮ್ಮ ಪುಸ್ತಕದಲ್ಲೇ ಸಿಗುತ್ತೆ. ನೀವು ಏನಾಗಿದ್ದರೆ ಪ್ರಥಮ ಭಾಷೆಯ ಮಕ್ಕಳಾಗಿದ್ದರೆ ನಿಮಗೂ ಕೂಡ ಕುಮಾರವ್ಯಾಸನ ಪದ್ಯ ಇದೆ, ಅಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಈ ದ್ವಿತೀಯ ಭಾಷೆಯ ಮಕ್ಕಳಾಗಿದ್ದರೂ ಕೂಡ ನಿಟ್ಟೋಟದಲ್ಲಿ ಇದೆ ಅಲ್ವಾ, ಅದರಲ್ಲೂ ಕೂಡ ನಿಮಗೆ ಎಷ್ಟೊಂದು ಉದಾಹರಣೆಗಳು ಬರುತ್ತೆ. ಅದನ್ನೇ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಅಲ್ಲಿಂದ ತೆಗೆದು ಯೂಸ್ ಮಾಡ್ಕೋಬೋದು. ಇಲ್ಲಿ ದೃಷ್ಟಾಂತ ಅಲಂಕಾರ ಅಂತ ಹೇಳಿದಾಗ ದೃಷ್ಟಾಂತವನ್ನು ಕೊಡ್ತಾರೆ, ಒಂದು ಉದಾಹರಣೆಯನ್ನು ಕೊಟ್ಟು ಹೇಳುವಂಥ ಅಲಂಕಾರವನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾವುದೋ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಾಕ್ಯವನ್ನು ಕೊಟ್ಟಾಗ ಇಲ್ಲಿ ನೋಡಿ, ದುಷ್ಟನು ವಿದ್ಯಾವಂತನಾಗಿದ್ದರೂ ತಿಳಿದವರು ಆತನ ಸಹವಾಸವನ್ನು ಬಿಡಬೇಕು. ಸರ್ಪವು ತಲೆಯಲ್ಲಿ ಮಣಿಯನ್ನು ಧರಿಸಿದ್ದರೂ ಅದರಿಂದ ದೂರ ಇರುವುದು ಇಲ್ಲಿ ಜಾಣತನ. ಇದು ಜಾಣ ಆಗಬೇಕು, ಜಾಣ ಆಗಿದೆ, ಜಾಣತನವಲ್ಲವೇ ಅಂತ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ದೃಷ್ಟಾಂತ ಕೊಟ್ಟಿದ್ದಾರೆ. ಏನು ದೃಷ್ಟಾಂತ, ಏನು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಹಾವು, ಸರ್ಪದ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದುಷ್ಟ ವಿದ್ಯಾವಂತನ ಸಹವಾಸ ಮತ್ತು ಹಾವಿನ ಸಹವಾಸದ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಉಪಮಾನ ಉಪಮೇಯ ಬರೆದು ಇಲ್ಲಿ ಹೇಳಿದ್ದಾರೆ. ಅಂದರೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ, ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮನ್ವಯ ಅಂದಾಗ ಮತ್ತೆ ಅದನ್ನೇ ಕೂಡ ಇಲ್ಲಿ ಆ ದೃಷ್ಟಾಂತದ ಬಗ್ಗೆ ಬರಿಬೇಕು ಮಕ್ಕಳೇ. ಹೇಗೆ ಬರಿಬೇಕು ಮ್ಯಾಮ್ ಅಂತ ಹೇಳಿದಾಗ ಇಲ್ಲಿ ಏನು ಮಾಡಿದ್ದಾರೆ, ಮಣಿಯನ್ನಿಟ್ಕೊಂಡಂಥ ಅಮೂಲ್ಯವಾದ ಮಣಿಯನ್ನಿಟ್ಕೊಂಡಂಥ ಹಾವಿದ್ರೂ ಕೂಡ ಅದು ಹಾವೇ ಅಲ್ವಾ, ಹಾವು ಕಚ್ಚುತ್ತೆ, ಹಾವನ್ನು ನಾವು ಸರ್ಪ ಅಂತ ಹೇಳ್ತೀವಿ, ಅದನ್ನು ವಿಷಜಂತು ಅಂತ ಹೇಳ್ತೀವಲ್ಲ. ಹಾಗೆ ವಿದ್ಯಾವಂತನು ಕೂಡ ದುಷ್ಟನಾಗಿದ್ದರೆ, ಅವನು ಅಲ್ಲಿ ವಿದ್ಯೆ ಇದ್ದರೂ ಕೂಡ ಅವನು ದುಷ್ಟ ಆಗಿದ್ದರೆ ಹಾವಿನ ಥರ ಅವನು ಅಂತ ಹೇಳಿ ಇಲ್ಲಿ ಉದಾಹರಣೆಯೊಂದಿಗೆ ಹೋಲಿಸಿದ್ದಾರೆ. ಸರಿನಾ ಮಕ್ಕಳೇ? ಇದಕ್ಕೆ ದೃಷ್ಟಾಂತ ಅಲಂಕಾರ ಅಂತ ಹೇಳ್ತಾರೆ. ಇದು ಕೂಡ ಬರುವ ಸಾಧ್ಯತೆ ಇದೆ. ಯಾವುದಾದ್ರೂ ಒಂದು ದೃಷ್ಟಾಂತವನ್ನು ಕೊಟ್ಟು ನಿಮ್ಗೆ ಹೇಳ್ಬೋದು. ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಮಕ್ಕಳೇ. ಇಲ್ಲಿ ಅಲಂಕಾರವು ವಾಕ್ಯದಲ್ಲಿ 2 ವಾಕ್ಯಗಳಲ್ಲಿ ಮೊದಲನೆಯ ವಾಕ್ಯವು ಉಪಮೇಯದಂತೆಯೂ ಮತ್ತು 2ನೇ ವಾಕ್ಯವು ಉಪಮಾನದಂತೆಯೂ ಇದ್ದು ವಿಷಯಕ್ಕೆ ಅಂದರೆ ಬಿಂಬಕ್ಕೆ ಮತ್ತೊಂದು ವಾಕ್ಯ ಅಥವಾ ಮಾತು ಪ್ರತಿಬಿಂಬದ ಹಾಗೆ ಬಂದಿದೆ. 2 ವಾಕ್ಯಗಳ ನಡುವೆ ಸಾದೃಶ್ಯದಿಂದ, ಅಂದರೆ ಸಾದೃಶ್ಯ ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ, ಉದಾಹರಣೆಯನ್ನು ಕೊಟ್ಟರೆ ಅದನ್ನು ದೃಷ್ಟಾಂತ. ಇದಿಷ್ಟಕ್ಕೂ ಏನರ್ಥ ಅಂದರೆ ಉದಾಹರಣೆಯನ್ನು ಕೊಟ್ಟು, ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯವನ್ನು ಪುಷ್ಟೀಕರಣಗೊಟ್ಟು ಉದಾಹರಣೆ ಕೊಟ್ಟು ಬರುವಂಥ ಅಲಂಕಾರವನ್ನು ನಾವೇನಂತೀವಿ, ದೃಷ್ಟಾಂತ ಅಲಂಕಾರ ಅಂತ ಹೇಳ್ತೀವಿ ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಅರ್ಥವನ್ನು ಇದೆ. ಇಲ್ಲಿ ನಿಂದಿಸುವರ ದುರ್ಜನರ ಎಂಬೊಂದು, ಇಲ್ಲಿ ನೋಡಿ, ಇಲ್ಲಿ ಒಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ದುರ್ಜನರ ನಿಂದಿಸುತ್ತಾರೆಂಬ ಭಯದಿಂದ, ಓಕೆ, ಸುಕವಿ ಕಾವ್ಯ ರಚಿಸನೆ, ಅಂದರೆ ಅವನು ನಿಂದಿಸ್ತಾರೆ, ಯಾರಾದರೂ ಏನಾದ್ರು ಹೇಳ್ತಾರೆ ಅಂತ ಹೇಳ್ಕೊಂಡು ಕವಿ ಅವನು ಕಾವ್ಯವನ್ನು ರಚಿಸಿಯೇ ರಚಿಸುತ್ತಾನೆ. ಹಾಗೆಯೇ ಕತ್ತಲೆಯ ಭಯದಿಂದ, ಕತ್ತಲೆ ಇರುತ್ತೆ ಅಂತ ಭಯದಿಂದ ಸೂರ್ಯನ ತನ್ನ ಕಿರಣಗಳನ್ನು ಪಸರಿಸನೆ ಅಂತಂದರೆ ಅವನು ಆ ಕಿರಣಗಳನ್ನು ಕೊಡದೇ ಇರ್ತಾನ, ಹರಡದೇ ಇರ್ತಾನ ಅಂತ ಹೇಳಿ ಬರುತ್ತೆ. ಇದು ನೋಡಿ, ಇಷ್ಟು ಅರ್ಥ ಬಂದಿದೆ ಇದು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೇನಾಗಿದೆ ಅಂತಂದರೆ ಉಪಮೇಯ ಅಂತ ಬಂದಾಗ ದುರ್ಜನರ ನಿಂದೆ,
ದುರ್ಜನರ ನಿಂದೆಗೆ ಭಯ ಪಡದೆ, ಅಂದರೆ ಅವನು ಏನು ಬೇಜಾರಾಗದೆ ಭಯ ಪಡದೆ, ಸುಕವಿ ಅಂದರೆ ಕವಿ, ಒಳ್ಳೆ ಕವಿ ಕಾವ್ಯವನ್ನು ರಚಿಸ್ತಾನೆ. ಹಾಗೆಯೇ ಕತ್ತಲೆಯನ್ನು ಭಯದಿಂದ ಸುಮ್ಮನಿರದೆ ಸೂರ್ಯ ತನ್ನ ಕಿರಣಗಳನ್ನು ಕೊಡ್ತಾನೆ ಅನ್ನೋದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೃಷ್ಟಾಂತ ಅಲಂಕಾರ. ಸೂರ್ಯನ ಕಿರಣಗಳನ್ನು ದೃಷ್ಟಾಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೂರ್ಯನ ಕಿರಣಗಳನ್ನು ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಸರಿನಾ ಮಕ್ಕಳೇ? ಇಲ್ಲಿ ಕವಿ ಕಾವ್ಯವನ್ನು ರಚಿಸೋದಕ್ಕೆ ಏನು ಹೇಳಿದ್ದಾರೆ? ಅವನು ಕವಿ ಯಾವುದೇ ನಿಂದೆಗೆ, ಯಾರು ನಿಂದೆ ಮಾಡ್ತಾರೆ ಅಂತ ಹೇಳಿ ಕಾವ್ಯವನ್ನು ರಚಿಸದೆ ಇರಲ್ಲ. ಹಾಗೆಯೇ ಸೂರ್ಯ ಕತ್ತಲೆ ಇದ್ದರೂ ಕೂಡ ಬಂದ್ಬಿಟ್ಟು ಕಿರಣಗಳನ್ನು ಕೊಟ್ಟು ಬೆಳಕನ್ನು ಹರಿಸ್ತಾನೆ ಅನ್ನುವಂಥ ಒಂದು ಇಲ್ಲಿ ಉದಾಹರಣೆಯನ್ನು, ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಓಕೆ, ಈಗ 4ನೇ ಒಂದು ಅಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತಪ್ಪ, ಇಷ್ಟು ದೊಡ್ಡ ಅಲಂಕಾರ ಇದೆಯಲ್ಲ ಮ್ಯಾಮ್, ಹೆಂಗೆ ನೋಡಿಕೊಳ್ಳೋದು ಅಂದರೆ ಇಲ್ಲಿ ಒಂದು ವಿಶೇಷವಾದಂಥ ವಾಕ್ಯ ಇರುತ್ತೆ. ಓಕೆ, ಲೋಕ ಪ್ರಸಿದ್ಧವಾದ ಗಾದೆ ಇರುತ್ತೆ. ಆ ಗಾದೆನ ರೂಢಿ ಮಾತುಗಳಲ್ಲಿ ಹೇಳಿರ್ತಾರೆ. ಹೆಂಗಪ್ಪ ಹೇಳಿರ್ತಾರೆ, ಹೆಂಗೆ ಸಮರ್ಥಿಸ್ಕೊಂಡಿರ್ತಾರೆ ಅಂದರೆ ಬನ್ನಿ ಒಂದು ಉದಾಹರಣೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೇನಾಗಿದೆ? ಗುಣಿಗಳ ಗೆಳೆತನದಿಂದ, ಅಂದರೆ ಗುಣಿ ಅಂದರೆ ಒಳ್ಳೆ ಜನರು, ತುಂಬ ನಾಲೆಜ್ ಇರೋರು ಅಂತ ತಿಳ್ಕೊಳ್ಳಿ, ಗುಣವನ್ನು ಹೊಂದಿರೋರು ಅಂತ. ಅವರ ಅಲ್ಪನಿಗೂ ಕೂಡ ಆದ್ಯಕ್ಕೆ ಬರುವುದು, ಹೂವಿನಿಂದ ನಾರು ಸ್ವರ್ಗ ಸೇರಿರುವುದಲ್ಲೇ. ಅಂದರೆ ಹೂವು ಎಷ್ಟು ನಾವು ಅದನ್ನು ಪೂಜೆ ಮಾಡ್ತೀವಲ್ವಾ, ಅದ್ರ ಜೊತೆಗೆ ನಾರಿದ್ರೂ ಕೂಡ ಅದು ಸ್ವರ್ಗವನ್ನು ಸೇರುತ್ತೆ. ಹಾಗೆ ಗುಣಿಗಳಿರ್ತಾರಲ್ಲ, ಗುಣಿಗಳಂದರೆ ಒಳ್ಳೆ ಸ್ವಭಾವವನ್ನು ಹೊಂದಿರುವಂಥವರು, ಅಂಥವರ ಗೆಳೆಯರು ಕೂಡ ಏನಾಗ್ತಾರೆ? ಒಳ್ಳೆಯವರಾಗಿರ್ತಾರೆ. ಅಂದರೆ ಸಹವಾಸ ದೋಷದಿಂದ ಸನ್ಯಾಸಿ ಕೂಡ ಒಳ್ಳೆಯವನಾಗ್ತಾನೆ ಅಂತ ಹೇಳ್ತಾರೆ, ಅಥವಾ ಕೆಟ್ಟ ಅಂತ ಹಿಂಗೆ ಕೂಡ ಹೇಳ್ತಾರೆ. ಕೇಳಿರ್ತೀರಲ್ವ ನೀವು? ಸಾರಿ ಮಕ್ಕಳೇ. ಇಲ್ಲಿ ಉಪಮೇಯ ಅಂತಂದರೆ ಏನು? ಉಪಮೇಯ ಅಂತಂದ್ರೇನು ಅಂತಂದರೆ ಗುಣಿಗಳ ಗೆಳೆತನದಿಂದ ಅಲ್ಪನು ಆದಕ್ಕೆ ಹೊಂದೋದು, ಅಂದರೆ ಅವನು ಪ್ರಾಸ್ಪರಸ್ ಆಗೋದು, ಅವನು ಕೂಡ ಗುಣವನ್ನು ಹೊಂದೋದು ಅಂತ ಹೇಳಿ ತಿಳ್ಕೊಳ್ಳಿ. ಉಪಮಾನ ಅಂತ ಹೇಳಿದರೆ ಇಲ್ಲಿಂದು ಹೂಮಾಲೆಯ ಮೂಲಕ, ಹೂವಿನ ಮಾಲೆಯ ಮೂಲಕ, ಹೂವಿನ ಮಾಲೆಯನ್ನು ಕಟ್ತೀವಲ್ವ, ಆವಾಗ ಹೂವಿರುತ್ತೆ, ಅದ್ರ ಜೊತೆಗೆ ನಾರು ಕೂಡ, ನಾರಿನಿಂದ ನಾವು ಮಾಲೆಯನ್ನು ಕಟ್ತೀವಲ್ವ, ಈಗ ದಾರದಿಂದ ಕಟ್ತೀವಿ, ಹಳೆ ಕಾಲದಲ್ಲೆಲ್ಲ ನಾರಿನಿಂದ ಕಟ್ತಿದ್ರು, ಆ ನಾರು ಕೂಡ ಸೇರುತ್ತೆ ಅಂತ ಹೇಳೋದು. ಇಲ್ಲಿ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ ವಿಶೇಷ ವಾಕ್ಯವನ್ನು, ಒಂದು ಸಂಗತಿಯನ್ನು ಇಲ್ಲಿ ಏನು ಮಾಡಿದ್ದಾರೆ? ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದರೆ ಅದನ್ನು ಅದಕ್ಕೆ ಪೂರಕವಾಗಿ ಹೋಲಿಸಿದ್ದಾರೆ. ಈಗ ಗುಣಿಗಳ ಗೆಳೆತನದಿಂದ ಹೇಗೆ ಆ ಗೆಳೆಯ ಇರ್ತಾನಲ್ವ, ಆ ಗೆಳೆಯನ ಜೊತೆಗಿದ್ದಂಥ ಮತ್ತೊಬ್ಬ ಸ್ನೇಹಿತ ಇರ್ತಾನಲ್ವ, ಅವನು ಹೇಗೆ ಒಳ್ಳೆ ಗುಣಗಳನ್ನು ಪಡಿತಾನೋ ಹಾಗೆ ಇಲ್ಲಿ ಹೂವಿನಿಂದ ನಾರು ಕೂಡ ಸ್ವರ್ಗವನ್ನು ಸೇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಮತ್ತೊಂದಿದೆ ನೋಡಿ. ಇಲ್ಲಿ ತನಗೆ ಈ ಬ್ರಾಹ್ಮಣನು ಹಿತವನ್ನುಂಟು ಮಾಡಿದ್ದಾನೆ, ಅಂದರೆ ಎನಗೆ ಹಿತವಂ ಬ್ರಾಹ್ಮಣಿ ಅಂತ ಹೇಳಿದೆ. ಇದು ಪಂಚತಂತ್ರದ ಒಂದು 4 ಸಾಲಿನ ಕಂದ ಪದ್ಯ ಇದೆ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಕೃತಜ್ಞರಾದವರು ಏನನ್ನು ತಾನೇ ಮಾಡುವುದಿಲ್ಲ ಅಂತ ಹೇಳಿ ಬರುತ್ತೆ. ಏನಪ್ಪ ಇದ್ರ ಅರ್ಥ ಅಂದರೆ ಬ್ರಾಹ್ಮಣನು ಹಿತವನ್ನುಂಟು ಮಾಡಿದ್ದಾನೆ ಹಾಗೆ ಎಂದು ಯೋಚಿಸದೆ ಆ ಬೇಡನು ಒಮ್ಮೆಲೇ ಅವನಿಗೆ ಕೇಡನ್ನು ಬಗೆದನು. ಆ ಟೈಮಲ್ಲಿ ಕೇಡ ಅಂದರೆ ಅವನಿಗೆ ಕೆಟ್ಟದ್ದು ಮಾಡ್ತಾನೆ, ಅಂದರೆ ಕೃತಜ್ಞನಾಗಿರ್ತಾನೆ, ಅಂದರೆ ಅವನು ಉಪಕಾರ ಸ್ಮರಣೆಯನ್ನು ಸ್ಮರಿಸಲ್ಲ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ವಾಕ್ಯ ಹಿತಮಂ ಬ್ರಾಹ್ಮಣಿ ಅಂತ ಹೇಳಿ ಬರುತ್ತೆ. ಉಪಮಾನ ಅಂತ ಹೇಳಿದಾಗ ಎಂತೂ ಕೃತಜ್ಞರಂ ಮಾಡರ್ ಅಂತ ಹೇಳಿ, ಅಂದರೆ ಕೃತಜ್ಞತೆಯನ್ನು ಮಾಡರು ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಶ್ಲೇಷಾಲಂಕಾರ ಅಂತ ಬರುತ್ತೆ. ಶ್ಲೇಷೆ ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದಶಕ್ತಿ. ಶ್ಲೇಷೆ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚಿನ ಪದಾರ್ಥವನ್ನು ಕೊಡುವಂಥದ್ದು, ಅನೇಕ ಅರ್ಥಗಳನ್ನು ಹೊಂದಿದ ಪದ, ಅಥವಾ ಅನೇಕ ಅರ್ಥಗಳನ್ನು ಹೊಂದಿದ ಒಂದು ಶಬ್ದ ಅಂತ ಹೇಳಿ ಇಲ್ಲಿ ಉಪಮಾನ ಹಾಗೂ ಉಪಮೇಯಗಳಿಗೆ ಬೇರೆ ಬೇರೆ ಅರ್ಥ ಕೊಡುವಂತೆ ಇಲ್ಲಿ ವರ್ಣಿಸಲ್ಪಟ್ಟರೆ ಅದು ಶ್ಲೇಷಾಲಂಕಾರ ಅಂತ ಹೇಳ್ತಾರೆ. ಉಪಮಾನನೇ ಬೇರೆ, ಉಪಮೇಯನೇ ಬೇರೆ. ಹೇಗಿರುತ್ತೆ ಮ್ಯಾಮ್ ಅಂತ ಕೇಳಿ ನಿಮ್ಮ ಕ್ವಶನ್ ಬರುತ್ತಲ್ವ. ಬನ್ನಿ ಒಂದು ಉದಾಹರಣೆ ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಪಂಕಜದ ಬಗ್ಗೆ ಹೇಳಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಪಂಕಜಮಂ, ರನ್ನನ ಗದಾಯುದ್ಧದಿಂದ ಇದನ್ನು ಆಯ್ದುಕೊಂಡಿದ್ದೀನಿ ಮ್ಯಾಮ್, ಇದು ಬರುತ್ತಾ ಅಂತ ಹೇಳಿ ಪ್ರಶ್ನೆ ಬರುತ್ತೆ ನಿಮಗೆ. ನಿಮ್ಗೆ ಬರಲ್ಲ, ನಿಮ್ಗೇನು ಗದಾಯುದ್ಧದ ಯಾವುದೇ ಇದು ಇಲ್ಲ. ಇಲ್ಲಿ ನೋಡಿ, ಪಂಕಜಮಂ ಸಹೃದಯಧ್ವನ, ಪಂಕಜಮಂ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏನು ಮ್ಯಾಮ್ ಇದು ಈ ಪೂರ್ತಿ ಇದ್ರ ಅರ್ಥ ಅಂತ ಹೇಳಿದಾಗೆ
ಚಕ್ರಾಂಕ ಪಕ್ಷಿ ಅಂತ ಇರುತ್ತೆ, ಆ ಚಕ್ರವರ್ತಿಯ ಬಿರುದು. ಇಲ್ಲಿ ಅಂಬರ ಅಂದರೆ ಆಕಾಶ, ಬಟ್ಟೆ. ನೋಡಿ ಎಷ್ಟು ಅರ್ಥ ಇದೆ. ಚಕ್ರಾಂಕ ಅಂತ ಹೇಳಿದರೆ ಚಕ್ರವಾಕ ಪಕ್ಷಿ ಮತ್ತು ಚಕ್ರವರ್ತಿಯ ಬಿರುದು, ಮತ್ತು ಅಂಬರ ಅಂತ ಹೇಳಿದ್ರೆ ಆಕಾಶ ಮತ್ತು ಬಟ್ಟೆ. ಅಂಧಕಾರ ಅಂತಂದರೆ ಯಾವಾಗಲೂ ನಾವೇನು ಮಾಡ್ತೀವಿ, ಕತ್ತಲೆಗೆ ಹೋಲಿಸ್ತೀವಿ. ಮತ್ತು ಅಂಧಕಾರ ದುಃಖದ ವಾತಾವರಣ, ಜ್ಞಾನ ಇಲ್ಲಾರದ್ದು ಅಂತ ಹೇಳೋದು ಕೂಡ ಬಳಸ್ತೀವಿ. ಆ ಒಂದು ಅರ್ಥವನ್ನು ಬರುತ್ತೆ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ಏನು ಬರುತ್ತೆ ಗೊತ್ತಾ ಮಕ್ಕಳೇ? ಇಲ್ಲಿ ಏನಾಗಿದೆ ಅಂದರೆ ಒಂದೇ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ರನ್ನ ಮಹಾಕವಿ ಅಂತ ಹೇಳಿದರೆ, ಸೂರ್ಯಾಸ್ತವನ್ನು ಮತ್ತು ದುರ್ಯೋಧನನ ಅವಸಾನ, ಅಂದರೆ ದುರ್ಯೋಧನ ಸೋತು ಅವನು ಅವಸಾನ ಆಗಿರೋದನ್ನು ಹೇಳಲಾಗಿದೆ. ಸೂರ್ಯನ ಮುಳುವಿಗೆಯಿಂದ, ಅಂದರೆ ಸೂರ್ಯ ಮುಳುಗ್ತಾ ಇದ್ದಾಗ ಆತನ ಪ್ರಖರ ಕಿರಣಗಳು ತೇಜವನ್ನು ಕಳೆದುಕೊಳ್ಳುತ್ತಿರಲು, ಅಂದರೆ ಅವನು ಹೇಗೆ ಸೂರ್ಯ ಸಣ್ಣಗಾಗ್ತಾ ಅಂದರೆ ಸೂರ್ಯ ಏನು ಸಣ್ಣಗಾಗಲ್ಲ, ನಮ್ಮ ಭೂಮಿ ಗುಂಡಿಕಾಗಿರೋದನ್ನೇ ತಿರುಗುತ್ತಲ್ಲ, ಹೇಗೆ ಕಳ್ಕೊಳ್ಳುತ್ತಲ್ಲ ಹಾಗೆ ಇಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಅಂದರೆ ತನ್ನ ತೇಜಸ್ಸನ್ನು ಕಳ್ಕೊಳ್ತಾನೆ, ಅವನ ಅವಸಾನ ಹೊಂದ್ತಾನೆ ಅನ್ನೋದನ್ನು ಇಲ್ಲಿ ಕವಿ ಹೇಳಿದ್ದಾರೆ. ಇವೆರಡೂ ಒಂದೇ ಅರ್ಥ ಆಗಿರೋದ್ರಿಂದ ಇದನ್ನು ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ. ನಿಮಗೆ ನೀವೆಲ್ಲ ಏನು ಬರಲ್ಲ ಮಕ್ಕಳೇ, ನೀವು ಉಪಮಾನ, ಉಪಮೇಯ, ದೃಷ್ಟಾಂತ ಇವು ಮೂರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ. ಉಪಮಾನ ಬರ್ಬೋದು, ಉಪಮೇಯ ಉಪಮಾ ಅಲಂಕಾರ, ಸಾರಿ ಮಕ್ಕಳೇ, ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಸಾರಿ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರ ಬರುತ್ತೆ, ದೃಷ್ಟಾಂತ ಅಲಂಕಾರ ಬರಬಹುದು. ಈ ಮೂರು ಅಲಂಕಾರಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಿ. ದ್ವಿತೀಯ ಭಾಷೆ ಕನ್ನಡ ಮತ್ತು ಪ್ರಥಮ ಭಾಷೆ ಕನ್ನಡ ಇಬ್ಬರೂ ಮಕ್ಕಳು ಅಷ್ಟೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಉತ್ಪ್ರೇಕ್ಷಾಲಂಕಾರ ಹೆಸರೇ ಹೇಳ್ತಾ ಇದೆ. ಉತ್ಪ್ರೇಕ್ಷೆ ಮಾಡೋದು, ನಾವೇನು ಮಾಡ್ತೀವಿ, ತುಂಬ ಹೊಗಳ್ತೀವಿ ಒಂದು ವಸ್ತುವನ್ನು, ಒಂದು ಸನ್ನಿವೇಶವನ್ನು, ಗುಣಧರ್ಮವುಳ್ಳೋದನ್ನು ನಾವೇನು ಮಾಡ್ತೀವಿ ಅಂದರೆ ತುಂಬ ಉತ್ಪ್ರೇಕ್ಷೆ ಮಾಡ್ತೀವಿ, ವರ್ಣಿಸ್ತೀವಿ ಅನ್ನೋದನ್ನು ಉತ್ಪ್ರೇಕ್ಷಾ ಅಲಂಕಾರ. ಉತ್ಪ್ರೇಕ್ಷೆ ಮಾಡಿ ಹೇಳೋದನ್ನು ಉತ್ಪ್ರೇಕ್ಷಾ ಅಲಂಕಾರ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಉದಾಹರಣೆ ಗೊತ್ತಾ ನಿಮಗೆ ಮಕ್ಕಳೇ? ರಕ್ತದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹರಡಿರುವುದು ಎನ್ನುವಂತೆ ಸತ್ತು ಬಿದ್ದ ಆನೆಗಳ ಹಿಂಡು ಕಾಣುತ್ತಿತ್ತು. ನೋಡಿ, ಸೂಪರ್ ಆಗಿದೆ ಅಲ್ಲ, ಹೆಂಗೆ ಬರೆದಿದ್ದಾರೆ ನೋಡಿ. ಈ ಬರವಣಿಗೆ ಶೈಲಿಗೆ ನಾವು ಮಾರು ಹೋಗ್ಬಿಡ್ಬೇಕು. ರಕ್ತದ ಸಮುದ್ರ, ಮ್ಯಾಮ್ ರಕ್ತದ ಸಮುದ್ರ ಅಂತ ಕೇಳ್ತೀರ, ಅಂಥ ದೊಡ್ಡ ಸಮುದ್ರ, ಅಲ್ಲಿ ಏನಾಗಿದೆ, ಆನೆಗಳು ಸತ್ತು ಬಿದ್ದೋಗಿದೆ. ಅಂದರೆ ಇಲ್ಲಿ ಒಂದು ಯುದ್ಧದ ಸನ್ನಿವೇಶವನ್ನು ವರ್ಣಿಸ್ತಾ ಇದ್ದಾರೆ. ಯುದ್ಧದಲ್ಲಿ ಸತ್ತು ಬಿದ್ದ ಆನೆಗಳು ಚಿಕ್ಕ ಚಿಕ್ಕ ಬೆಟ್ಟಗಳಂತೆ, ಅಂದರೆ ಬೆಟ್ಟಗಳು ಅಂತ ಹೇಳಿದ್ರೆ ನೀವು ಮೌಂಟೇನ್ ಅಂತ ಇದ್ದರೆ ಆ ಬೆಟ್ಟಗಳಂತೆ ರಕ್ತವನ್ನು ಏನು ಮಾಡಿದ್ರೆ ರಕ್ತ ಸಮುದ್ರದಂತೆ, ಅಂದರೆ ಆ ರಕ್ತ ಹರಿದಿದೆಯಲ್ಲ ಅದು ಸಮುದ್ರದಂತೆ ಇದೆ ಅಲ್ಲ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹರಿದಿರುವಂಥ ರಕ್ತವನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ, ಆ ಬಿದ್ದ ಆನೆಗಳನ್ನು ಬೆಟ್ಟಕ್ಕೆ ಹೋಲಿಸಿದ್ದಾರೆ. ಇದು ಉತ್ಪ್ರೇಕ್ಷಾ ಅಲಂಕಾರ. ಉತ್ಪ್ರೇಕ್ಷೆ ಮಾಡೋದು ಅಂದರೆ ಜಾಸ್ತಿ ವರ್ಣಿಸಿ, ಜಾಸ್ತಿ ಹೇಳೋದಕ್ಕೆ ಉತ್ಪ್ರೇಕ್ಷಾ ಅಲಂಕಾರ ಅಂತ ಹೇಳ್ತೀವಿ ಮಕ್ಕಳೇ. ಸರಿನಾ ಮ್ಯಾಮ್? ಇದು ಬರುತ್ತಾ ಅಂತ ಕೇಳಿದರೆ ಹೆಚ್ಚು ನಿಮಗೆ ಉತ್ಪ್ರೇಕ್ಷಾ ಅಲಂಕಾರಗಳೇ ಬಂದಿಲ್ಲ. ನಿಮ್ಮ PYQs ಅಲ್ಲಿ ನಾವು ಬಂದಿರೋ ಪ್ರಕಾರ ಯಾವಾಗಲೂ ಉಪಮಾ ಅಲಂಕಾರಕ್ಕೆ ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಈ ಮೂರು ಅಲಂಕಾರಗಳಿಗೆ ಹೆಚ್ಚಿನ ಮಹತ್ವ ಇದೆ. ಓಕೆನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗವನ್ನು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ ಸೇನೆ ರಜದಿಂ ಪರಿದೋಸರ, ಇಲ್ಲಿ ಏನಾಗಿದೆ, ಸೇನೆಯ ಕಾಲ್ತುಳಿತದಿಂದ ಉಂಟಾದ ಕೆಂಪು ಧೂಳಿನಿಂದ ಆವರಿಸಲ್ಪಟ್ಟಂತ ತನ್ನ ದೇಹವನ್ನು ತೊಳೆಯಲು ಸೂರ್ಯನು ಪಶ್ಚಿಮ ಸಮುದ್ರವನ್ನು ಹೊಕ್ಕನು ಅಂತ ಹೇಳಿದೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಸೂರ್ಯ ಪಶ್ಚಿಮದಲ್ಲಿ ಏನು ಸಮುದ್ರದಲ್ಲಿ ಏನಾಗುತ್ತೆ, ಫುಲ್ ನೀರು ಕೆಂಪಾಗುತ್ತಲ್ಲ, ಆ ವಿಷಯವನ್ನು ಇಲ್ಲಿ ಇಷ್ಟು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಉದಾಹರಣೆಗಳನ್ನು ನೋಡೋಣ. ಏನಪ್ಪ ಉದಾಹರಣೆಗಳು ಮಕ್ಕಳೇ? ಈಗ ನೋಡಿ, ನಾವು ಒಂದಿಷ್ಟು PYQಸನ್ನು ನೋಡೋಣ, ಸಾಲ್ವ್ಡ್ PYQಸನ್ನು ನೋಡೋಣ. ಅಂದರೆ ನಿಮ್ಮ ಹಿಂದಿನ ವರ್ಷದ PYQಸನ್ನು ನೋಡೋಣ. ಇಲ್ಲಿ ಜೂನ್ ಏಪ್ರಿಲ್ 2024 ಬಂದಂಥ ಒಂದು ಪ್ರಶ್ನೆ ಇದೆ. ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಪ್ರಥಮ ಭಾಷೆ ಕನ್ನಡದವರಿಗಿದೆ. ಮಾರಿಗೌತಣವಾಯಿತು ನಾಳಿನ ಭಾರತವು, ಇದು ಕುಮಾರವ್ಯಾಸ ಅವರದ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ತಗೊಂಡಿದ್ದೀವಿ. ಇದು ಅಲಂಕಾರದ ಹೆಸರು ನಿಮ್ಗೆ ಗೊತ್ತಿದೆ, ರೂಪಕ ಅಲಂಕಾರ. ಲಕ್ಷಣ ಏನು ಬರಿಬೇಕು ಅಂದರೆ ಈ ಭಾರತದ ಯುದ್ಧ ಏನಾಗಿದೆ, ಮಾರಿಗೆ ಔತಣ ಆಗುತ್ತೆ, ಅಂದರೆ ನಾವು ಯಾವುದಾದ್ರೂ ಬಲಿ ಕೊಡೋದಕ್ಕೆ ಔತಣ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ನಿಮಗೆ ಗೊತ್ತಿದೆ ಉಪಮಾನ ಹೆಂಗೆ ಬರಿಬೇಕು, ಉಪಮೇಯ ಹೆಂಗೆ ಬರಿಬೇಕು
ಮತ್ತು ಇಲ್ಲಿ ಉಪಮಾವಾಚಕ ಪದ ಏನು ಅಂತೆ, ಮಾರಿಗೌತಣವಾಯಿತು ಅಂತ ಹೇಳ್ತಾರಲ್ವ ಅಲ್ಲಿ ಹೇಳಬೇಕು. ಆಮೇಲೆ ಇದನ್ನು ನೀವು ಇಲ್ಲಿ ಇನ್ನೊಂದು ಏನು ಗೊತ್ತಾ ನಿಮಗೆ, ಇದು ರೂಪಕ ಅಲಂಕಾರ, ಇದು ಉಪಮಾ ಅಲಂಕಾರ ಅಲ್ಲ, ನಿಮ್ಗೆ ಗೊತ್ತಿರಬೇಕು. ಉಪಮಾ ಅಲಂಕಾರ ರೂಪಕ ಅಲಂಕಾರದಲ್ಲಿ ನಾವೇನು ಬರಿತೀವಿ ಅಂತ ಹೇಳಿದರೆ ಉಪಮಾನ ಉಪಮೇಯವನ್ನ. ಮಕ್ಕಳೇ ಇನ್ನೊಂದು ಸತಿ ಸರಿಯಾಗಿ ನೋಡ್ಕೊಳ್ಳಿ, ಇದು ರೂಪಕ ಅಲಂಕಾರ. ರೂಪಕ ಅಲಂಕಾರದಲ್ಲಿ ಉಪಮಾವಾಚಕ ಪದ ಅಂತೆ ಓಲ್ ಇವಿರಲ್ಲ, ಇವೆರಡೂ ಒಂದೇ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಸಮನ್ವಯ ಮಾಡಬೇಕಾದ್ರೆ ಇದನ್ನೇನಂತ ಹೇಳಬೇಕು, ಇದನ್ನು ನೀವು ಉಪಮಾನ ಹೇಳಬೇಕು, ಸಮನ್ವಯ ಮಾಡಬೇಕು, ಆಮೇಲೆ ಅದ್ರ ಬಗ್ಗೆ ಬರಿಬೇಕು. ಇಲ್ಲಿ ಯಾವುದನ್ನು ಹೋಲಿಸಲಾಗಿದೆ, ನಾಳಿನ ಭಾರತವನ್ನು ಮಾರಿಗೆ ಔತಣವಾಗಿ ಹೋಲಿಸಲಾಗಿದೆ. ಅದು ಇದು ಒಂದೇ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ಇಲ್ಲಿ ಮತ್ತೊಂದು ಬಂದಿದೆ ನೋಡಿ, ಇಲ್ಲೇನು ಗೊತ್ತಾ, ಇದು ಕರೆಕ್ಟಾಗಿ ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಹೆಂಗೆ ತಿಳ್ಕೊಬೇಕು ಮ್ಯಾಮ್ ಅಂದರೆ, ಅಂತೆ ಓಳ್ ಆಮೇಲೆ ಅಂದೆ ಹಾಗೆ ಅಂತೆಲ್ಲ ಇದ್ದರೆ ನೀವು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತ ಹೇಳಿದ್ದಾರೆ. ಕೆಟ್ಟವರಿಗೆ ಮಾಡಿದಂಥ ಉಪಕಾರ ಇರುತ್ತಲ್ಲ, ಹಾವಿಗೆ ಹಾಲು ಎರೆದ್ರೆ ಏನು ಮಾಡುತ್ತೆ, ಅದು ನಮ್ಮನ್ನು ಹಾಲನ್ನು ಕುಡಿದು ನಮ್ಗೆ ಕಚ್ಚಬಹುದು ಅಂತ ಹೇಳ್ದಂಗೆ. ಇಲ್ಲಿ ಏನಾಗಿದೆ, ಎರಡು ವಸ್ತುಗಳನ್ನು ನೀಚರ ಸ್ವಭಾವವನ್ನು ಮತ್ತು ಹಾವನ್ನು ಹೋಲಿಸಲಾಗಿದೆ. ಉಪಮಾನ ಉಪಮೇಯ ಬರಿಬೇಕು. ಅಂತೆ ಅನ್ನೋದು ಇಲ್ಲಿ ಅಂತೆ ಹಾಲೆರೆದಂತೆ ಅಂತ ಬಂದಿದೆಯಲ್ಲ, ಇದು ಪದ ಅಂತೆ ಬರಿಬೇಕು. ಆಮೇಲೆ ಸಮಾನ ಧರ್ಮ ಬರಿಬೇಕು, ಲಕ್ಷಣ ಬರಿಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ, ಇದು ಬೇಕಾದರೆ ನೀವು ಇಲ್ಲಿಂದ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಕೂಡ ಬಳಸ್ಕೋಬೋದು. ನಾನು PYQಸಲ್ಲಿ ಹಾಕಿದ್ದೀನಿ ಇದೆಲ್ಲನೂ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದೆ ಹೋಗ್ಲಾ ನಾನು. ಈಗ ಮತ್ತೊಂದು ಇದೆ ನೋಡಿ ಮಕ್ಕಳೇ, ಜೂನ್ 22ಕ್ಕೆ ಬಂದಿದೆ ಇದು. ಓಕೆನಾ? ಒಳಗಿನ ಮಂದಿ, ಇದು ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಏನು ಮ್ಯಾಮ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಕ್ಕಳು ಏನು ಮ್ಯಾಮ್ ಬರೀ ಅವ್ರದ್ದೇ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ನಾನು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾನು ಏನು ಡಿಫ್ರೆನ್ಸ್ ಮಾಡಿಲ್ಲ, ನಾನು ಬರೀ ಅಲಂಕಾರಗಳನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ನೀವು PYQಸನ್ನು ನೋಡಿದರೆ ಸೆಕೆಂಡ್ ಲ್ಯಾಂಗ್ವೇಜ್ನವ್ರಿಗೂ ಹಾಕಿದ್ದೀನಿ. ಸರಿನಾ ಮಕ್ಕಳೇ? ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡೆದರ ಮುಂಗಾರು ಸಿಡಿಲು ಸಿಡಿದಾಂಗ ಹಾಂಗೆ ಅನ್ನೋದು ಬಂದಿದೆ. ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಉಪಮಾನ ಉಪಮೇಯ ಮತ್ತು ಉಪಮಾವಾಚಕ ಪದವನ್ನು ಬರಿಬೇಕು, ಸಮಾನ ಧರ್ಮವನ್ನು ಬರಿಬೇಕು. ಆಮೇಲೆ ಇಲ್ಲಿ ಏನಾಗಿದೆ ಅನ್ನೋದನ್ನು ಬರಿಬೇಕು. ಏನಪ್ಪ ಆಗಿದೆ ಅಂದರೆ, ಒಳಗಿನ ಮಂದು ಏನು ಮಾಡ್ತಾರೆ, ಗುಡು ಅಲ್ಲಿ ಫಸ್ಟ್ ಗುಂಡು ಹೊಡಿತಾರೆ. ಏನು, ಮುಂಗಾರಿನ ಸಿಡಿಲಿಗೆ ಮತ್ತು ಗುಂಡು ಹೊಡೆಯೋದಕ್ಕೆ ಹೋಲಿಸಿದ್ದಾರೆ ಅಲ್ವಾ. ಇಲ್ಲಿ ನಿಮಗೆ ಹಾಗೆ ಸಿಡಿದಾಂಗೆ, ಹಾಗೆ ಹಾಗೆ ಅನ್ನೋದು, ಹೀಗೆ ಅನ್ನೋದು ಉಪಮಾವಾಚಕ ಪದ ಆಗಿದೆ. ಸರಿನಾ ಮಕ್ಕಳೇ? ಓಕೆ, ಇನ್ನೊಂದು ಸತಿ ನಾನು ಇದನ್ನು ವಿವರಿಸಬೇಕಾ, ಇದು ಬರೋ ಸಾಧ್ಯತೆ ಇದೆ. ಇದು ತುಂಬ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಇಲ್ಲೇನಾಗಿದೆ, ಒಳಗಿನ ಮಂದಿ ಗುಂಡು ಹೊಡೆದರೆ ಮುಂಗಾರಿ ಸಿಡಿಲು ಸಿಡಿದಾಂಗ, ಮುಂಗಾರಿನ ಸಾರಿ ಮಕ್ಕಳೇ ಸಿಡಿಲು ಸಿಡಿದಾಂಗ. ಇದು ಉಪಮಾ ಅಲಂಕಾರ ಆಗಿದೆ, ಯಾಕಂದರೆ ಹಾಗೆ ಅಂತ ಬಂದಿದೆ. ಮ್ಯಾಮ್ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ, ಉಪಮಾವಾಚಕ ಪದಗಳಿದೆ, ಹಾಗೆ ಅಂತೆ ಓಲ್ ಎಲ್ಲ ಬಂದರೆ ಗೊತ್ತಾಗುತ್ತೆ. ಇಲ್ಲಿ ಒಳಗಿನ ಮಂದಿ ಏನು ಮಾಡ್ಯಾರ, ಗುಂಡು ಹಾರಿಸೋದು, ಗುಂಡು ಹೊಡೆಯೋದು ಅಂತ ಹೇಳ್ತಾ ಇದ್ದಾರೆ. ಗುಂಡು ಹೊಡೆಯೋದನ್ನು ಏನು ಮಾಡಿದ್ದಾರೆ, ಮುಂಗಾರಿನ ಸಿಡಿಲು ಅಂತ ಥಂಡರ್ ಅಂತಿರಲ್ಲ, ಅದು ಬರೋದಕ್ಕೆ ಹೋಲಿಸಿದ್ದಾರೆ ಹಾಗೆ ಅನ್ನೋದು. ಇಲ್ಲಿ ಏನಂದರೆ ಸಿಡಿಯುವುದು ಲುಪ್ತವಾಗಿದೆ ಅಂತ ಹೇಳ್ಬೋದು. ಸಿಡಿಲು ಅಂದರೆ ಸಿಡಿಯೋದು ಅಂದರೆ ಸ್ಫೋಟಗೊಳ್ಳೋದು ಅಂತ ಹೇಳಿದಂಗೆ. ಇದನ್ನು 2 ಲೈನಲ್ಲಿ ನೀವು ಸಮನ್ವಯ ಮಾಡಿದ್ದನ್ನು ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಮತ್ತೆ ಬಂತು ನೋಡಿ, ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹೀಗೇನೆ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಕೂಡ ಬರ್ಬೋದು. ಇಲ್ಲಿ ನೋಡಿ, ಈ ಅಲಂಕಾರದ ಹೆಸರು ದೃಷ್ಟಾಂತ ಅಲಂಕಾರ. ನೋಡಿ, ದೃಷ್ಟಾಂತ ಅಲಂಕಾರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಹೇಳಬೇಕು, ಫಸ್ಟು ಯಾವ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ, ಯಾರಿಗೆ ಮಾತು ಬರುತ್ತೆ ಅವ್ರಿಗೆ ಜಗಳ ಬರಲ್ಲ ಅನ್ನೋದನ್ನು ಹೇಳಿದ್ದಾರೆ, ಯಾರಿಗೆ ಊಟದ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ರೋಗ ಬರಲ್ಲ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಇಲ್ಲಿ ಲಕ್ಷಣ ಬರಿಬೇಕು, ಸಮನ್ವಯ ಬರಿಬೇಕು, ಉಪಮಾನ ಬರಿಬೇಕು, ಮತ್ತು ಅದರ ಬಗ್ಗೆ ಬರಿಬೇಕು. 2 ಅಥವಾ 3 ಲೈನ್ ಬರೆದ್ರೆ ಆಯಿತು. ಇಲ್ಲಿ ನೋಡಿ, ಲಕ್ಷಣ ಬರಿಬೇಕು, ಸರಿನಾ? ಆಮೇಲೆ ಸಮನ್ವಯ ಬರಿಬೇಕು, ಉಪಮಾನ ಬರಿಬೇಕು, ಈ 3 ಬರಿಬೇಕು. ಇದು ಜೂನ್ 2022ಕ್ಕೆ ಬಂದಿದೆ. ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನುಡಿದರೆ
ಸ್ಫಟಿಕದ ಶಲಾಕೆಯಂತಿರಬೇಕು ಅಂತ ಹೇಳಿದ್ದಾರೆ. ಇದು ನಿಮ್ಮ ಬಸವಣ್ಣನವರ ವಚನದಿಂದ ತೆಗೆದುಕೊಳ್ಳಲಾಗಿದೆ. ಇದು ಮಾರ್ಚ್ 2017ಕ್ಕೆ ಬಂದಿತ್ತು. ಈಗ ಈ ವಚನ ಇಲ್ಲ, ನಿಮಗೆ ಈ ವಚನ ಇಲ್ಲ ಅಲ್ವಾ. ಈಗ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಹೋಲಿಸಲಾಗಿದೆ. ಏನು? ನಮ್ಮ ಮಾತಿಗೆ ಮತ್ತು ಸ್ಫಟಿಕಕ್ಕೆ ಅನ್ನೋದನ್ನು ಇಲ್ಲಿ ಬರಿಬೇಕು. ಇಲ್ಲಿ ಸ್ಫಟಿಕ ಅಂದರೆ ಏನು ಅಂದರೆ ಗಟ್ಟಿತನ ಅಂತ ಹೇಳಿ ಕೂಡ ಹೇಳ್ತಾರೆ. ಇನ್ನೊಂದು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಕೂಡ ಹೋಲಿಸಲಾಗಿದೆ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಇನ್ನೊಂದು ರೂಪಕ ಅಲಂಕಾರದ ಬಗ್ಗೆ ಇದೆ. ಇವು ಎಲ್ಲ ನಿಮ್ಗೆ ಏನಾಗಿದೆ ಅಂತ ಹೇಳಿದರೆ ಮಕ್ಕಳೇ, ಇವೆಲ್ಲ ನಿಮಗೆ ಹಳೇದಿದ್ದು 2017ದ್ದು ಈ ಒಂದು ಪದ್ಯ ನಿಮಗಿಲ್ಲ. ಅದಕ್ಕೋಸ್ಕರ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಸೇಮ್ ಆವಾಗಲೇ ಸ್ಫಟಿಕದ ಶಲಾಕೆ ಅಂತಿರಬೇಕು ಅಂತ ಹೇಳಿದ್ನಲ್ಲ, ಈಗ ಮುತ್ತಿನ ಹಾರ. ಇಲ್ಲಿ ಮುತ್ತಿನ ಹಾರಕ್ಕೂ ಮತ್ತು ನಮ್ಮ ನುಡಿಗೂ ಹೇಳಿದ್ದಾರೆ. ಇಲ್ಲಿ ಅಂತೆ ಮತ್ತು ಇರಬೇಕು ಅನ್ನೋದು ಸಾಧಾರಣ ಧರ್ಮ. ಸರಿನಾ? ಓಕೆನಾ ಮಕ್ಕಳೇ? ಇದಿಷ್ಟನ್ನು ಸಮನ್ವಯ ಮಾಡಿ ಬರಿಬೇಕು. ಹಾಗಿದ್ರೆ ಮಕ್ಕಳೇ, ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ತರಗತಿ ಮುಗಿಸುವಂಥ ಸಮಯ ಬಂತು. ಹಾಗಿದ್ರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ಏನು ಮಾಡಿದ್ದೀನಿ, ಅಲಂಕಾರಗಳನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಜಾಸ್ತಿ ನಾನು ಡೀಟೇಲ್ ಆಗಿ ಹೋಗಿಲ್ಲ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮಾತ್ರನೇ ಹೇಳಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಹೇಳಿದ್ದೀನಿ. ಫಸ್ಟ್ ಲ್ಯಾಂಗ್ವೇಜ್, ಪ್ರಥಮ ಭಾಷೆ ಕನ್ನಡದವ್ರಿಗೂ ದ್ವಿತೀಯ ಭಾಷೆ ಕನ್ನಡದ ಮಕ್ಕಳಿಗೂ ಹೇಳಿದ್ದೀನಿ. ನೀವೇನು ಮಾಡಿ ಅಂದರೆ PYQಸನ್ನು ಚೆಕ್ ಮಾಡಿ. ನಾನು ಇಬ್ಬರ PYQಸನ್ನು ಅಲ್ಲಿ ಹಾಕಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವೇನು ಮಾಡಿದ್ದೀನಿ ಅಂದರೆ ಅಭ್ಯಾಸ ಭಾಗವನ್ನು ಕೂಡ ಹಾಕಿದ್ದೀನಿ. ಅಲ್ಲಿ ಎಲ್ಲ ಡೀಟೇಲ್ ಆಗಿ ನಾನು ಯಾವ್ಯಾವ ಅಲಂಕಾರಗಳು, ಅಲಂಕಾರದ ಬಗೆಗಳು ಹೇಗೆ, ಎಲ್ಲ ವಿಷಯಗಳನ್ನು ಅಲ್ಲಿ ಹಾಕಿದ್ದೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮಕ್ಕಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೇನಾದರೂ ಕ್ವಶನ್ ಬಂದರೆ ನಮ್ಮ ವಾಟ್ಸಪ್ಪಲ್ಲಾಗಲಿ ಅಥವಾ ಟೆಲಿಗ್ರಾಮಲ್ಲಿ ನೀವೇನು ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.